ಆಕಾಶ ಆಪ ತೇಜ ವಾಯು ತತ್ವ ಮೂಲ ಹೌದವ ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಸರಸ್ರು ಪರಸ ಗಂಧ ಹೋಗತಾವ ಒಂದ ಬ್ಯಾರೆ ಇಂದ್ರಿಯಗಳ ಮಾಡಿ ಕೊರ ಸರಸ್ರು ಪರಸ ಗಂಧ ಹೋಗತಾವ ಬ್ಯಾರೆ ಇಂದ್ರಿಯಗಳ ಮಾಡಿ ಕೊರ ಗುರುತ ರಜಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪ ಏನಾತ್ರಿ ಇವು ಕಲ್ಪ ಅವಗುಣ ಕಳೆವಂಬತ ಚೌಕಿದಾರ ಕಾವಲದಾರ ಮಾಡ್ತಾರ ನಿನ್ನ ಜುಲ್ಮಿದಿಂದ ಗಳಿ ಬ್ಯಾಡ್ರು ನಿಂದ ನಿನಗ ಆಗಲಿಲ್ಲ ಗೊತ್ತ ಏಸ ಯವನಿ ತಿರಗಿ ಬಂದಿವ ಗಳಿಸಿದ್ದೆಲ್ಲ ನಂದ ಅಂದೆ ಸ್ವಂತ ನಂದಂದ ಮಾಡಿಕೊಂಡೋಗಾತ ಆತ ಮಾತನಾರ್ಥ ತಿಳಿದ ಕೂಡ ಹೌದವ ಏ ಅಕ್ಕರಂತ ಜನ್ಮ ಮಾಯದ ಘೋರ ಏ ಹೇಳಿದರ ಕೇಳುವಲ್ಲಿ ಹೋಗ ಇನ್ನೊಂದು ಮಾತು ಕೇಳ್ಯಾರಿಪ್ಪ ಮತ್ ಯಾವ ಮಾತಿವ ಗರ್ತ್ಯಾರಿಗೊಬ್ಬ ಗಂಡ ಆದ ಪತಿವ್ರತ್ಯಾರಿಗೊಬ್ಬ ಗಂಡ ಆದ ನಿಮಗೆ 3 ಮಂದಿ ಗಂಡ ಯಾರ ಅಂತ ಕೇಳ್ತಾನ್ರಲ್ಲ ಈ ಹೆಣ್ಣ ಹಾಡವ್ರು ಬಂದನೆಂದ್ರೆ ನಿಮ್ಮ ಗಂಡ ಯಾರ ಅಂತ ಕೇಳ್ತಾರ ಹೌದವ ತಮ್ಮ ಸ್ವತಃ ಅಕ್ಕ ಮಹಾದೇವಿನ ಹೇಳಿ ಇಲ್ಲಿ ಅನುಭವ ಮಂಟಪದೊಳಗೆ ಏನಂತ್ರಿ ಅಲ್ಲಮ ಪ್ರಭು ನಿತ್ತು ಕೇಳಿದಾಗೆ ಅಲ್ವಾ ಕೇಶ ರಾಶಿಗಳನ್ನು ಹೊತ್ತುಕೊಂಡು ಹೌದು ಇಲ್ಲಿ ತಕ ನೀ ಬರ್ಬೇಕಾದ್ರೆ ಹೌದಲ್ಲ ನಿನ್ನ ಹುಟ್ಟಿದ ಊರು ಯಾವುದು ಯಾವುದು ನಿನ್ನ ತಾಯಿ ತಂದೆ ಯಾರು ಯಾರು ಮತ್ತ ನಿನ್ನ ಗಂಡನ ಹೆಸರು ಏನು ಅಂದಾಗಂದಳಕಿ ಏನಂತವ ಏನು ತಗೊಂಡ ಸುಡ್ತೀರಿ ಮನಿ ಮಾರ ಹೌದಲ್ಲ ನಾ ಹುಟ್ಟಿದ ಊರ ಉಡ್ತಡಿ ಎಂಬು ಗ್ರಾಮ ಹೌದಲ್ಲ ತಂದೆ ಹೆಸರು ನಿರ್ಮಲ ಶೆಟ್ಟಿ ತಾಯಿ ಸುಮಿತ್ರಾದೇವಿ ದೇವಿ ಕಪಟ ನಾಟಿ ಕಂಸ ನನ್ನ ಮ್ಯಾಲ ಮನಸ್ಸು ಮಾಡಿ ಜಬರ್ದಸ್ತಿ ತಾಯಿ ತಂದಿನ ಬಂದಿ ಕಾಣದೊಳಗೆ ಹೋಗೋದು ಲಗ್ನ ಮಾಡ್ಕೋತಾನ ಅಂದಾಗ ಹೌದು 3 ಕರಾರಿಟ್ಟು ಲಗ್ನ ಆಗಿದ್ನಿ 3 ಕರಾರಿಟ್ರು ಆ ಕರಾರಕ್ಕೆ ಇವ ಒಪ್ಪಗೋಲಿಲ್ಲ ಅದರಂತೆ ಇವ ನಡಿಲಿಲ್ಲ ವಚನ ಭ್ರಷ್ಟ ಅದ ಬ್ಯಾಡ ಅಂತೇಳಿ ಅನುಭವ ಮಂಟಪಕ್ಕೆ ಬಂದನೆ ಅಂದಾಗ ಅವಾಗ ಹೇಳ್ತಾಳೆ ಏನಂದ್ರಿ ಅಂಗವೇ ಸತಿ ಹೌದ ಏನು ಅಂಗವೇ ಸತಿ ಎನ್ನ ಒಳಗಿರುವಂತ ಲಿಂಗವೇ ಏನಾಗ ಇದಕ್ಕೆ ಪತಿ ಹೌದು ಇದನ್ನ ಬಿಟ್ರೆ ಮತ್ತೊಂದಿಲ್ಲ ಅಂದಾಗ ಅದಕ್ಕೆ ಇದನ್ನ ಯಾಕೆ ಹೇಳ್ಬೇಕಾಗೈತಿ ಅಂದ್ರೆ ನಿಮ್ಮ ಗಂಡ ಹಾಡವ್ರಿಗೆ ಯಾಕ್ರಿ ಶರೀರ ಅನ್ನುವಂತದ ಒಂದು ಹೆಣ್ತಿ ಹೇಳ್ತಿರ್ಲ ಏನೋ ಶರೀರ ಅನ್ನುವಂತದ್ ಒಂದು ಹೆಣ್ತಿ ಜೀವ ಅನ್ನುವಂತದ್ ಒಂದು ಗಂಡ್ರಲೆ ಇಂದು ಬೆಳತಾನ ಈ ಹೊರಗಿನ ಗಂಡ ಹೆಣ್ತಿಗೆ ಬಡದಾಡೋದು ಬೇಡ ಇಲ್ಲಿ ಅಂತರಂಗದಾಗ ಬಡದಾಡೋನು ಅಂದ್ರೆ ಏನ್ರಿ ಒಂಜರ ಜ್ಞಾನದ ಊಟ ಸಿಗತೈತಿ ಹೌದಲ್ಲ ಈ ಹೊರಗಿನ ಗಂಡಗೆ ಬಡದಾಡ್ರಿ ಕೆಲಸ ಆಗಂಗಿಲ್ಲ ಆಗುದಿಲ್ಲ ಯಾಕಂದ್ರ ತಮ್ಮ ಯಾಕ್ರಿ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ಯಾರಿ ಮತ್ ಯಾವ ವಿಷಯ ಗಾರತಿ ಅಂದ್ರೆ ಯಾರ ಪತಿವ್ರತ ಅಂದ್ರೆ ಯಾರ ಹೌದು ಇದನ್ನ ಕೇಳಿ ಅಂದ್ರಲೆ ಗರತಿ ಅಂದ್ರೆ ಯಾರು ಯಾರಿಗೆ ಗರ್ವ ಇರುವುದಿಲ್ಲ ಅಕ್ಕಿನೇ ಗರತಿ ಹೌದಲ್ಲ ಏನೋ ಯಾರಿಗೆ ಗರ್ವ ಇಲ್ಲ ಅಕ್ಕಿನೇ ಗರತಿ ಯಾರಿಗೆ ಪಾಪಿಲ್ಲ ಅಕ್ಕಿನೇ ಪತಿವ್ರತಿ ಹೌದವ ಇದು ಹೆಣ್ಣಿನಲ್ಲಿ ಬಂದಂತ ಮಾತ ಗರ್ವ ಇಲ್ಲದಕ್ಕಿನೇ ಗರತಿ ಪಾಪ ಇಲ್ಲದಕ್ಕಿನೇ ಪತಿವ್ರತಿ ಅದಕ್ಕೆ ನಾವೊಂದು ಮಾತು ಕೇಳ್ಬೇಕಾಗ್ಯದರಿಪ್ಪ ನಮ್ಮ ಗಂಡ ಹಾಡೋರಿಗೆ ಕೇಳ್ರಿ ಸುಮ್ಮ ಒಂದು ಸಣ್ಣ ಮಾತು ಕೇಳೋನು ಕೇಳ್ರಿ
ಕೃತ ತ್ರೇತ ದ್ವಾಪಾರ ಕಲಿಯುಗ ಹೌದು ಇದು 4ನೇ ಯುಗ ಚಾಲು ಐತಿ ಈಗ. ಬರೋಬ್ರಲೆ. ಕೃತದಾಗ ಎಷ್ಟಿತ್ರಿಪ್ಪ ಶರೀರ? ಎಷ್ಟಿತ್ತು? 28 ಮೊಳ ಇತ್ತು. ಎತ್ರಲೆ. ತ್ರೇತಾದಾಗ ಹಾ 14 ಮೊಳ ಆತು. ಆಯ್ತ್ರಲೆ. ದ್ವಾಪಾರದಾಗ ಹಾ 7 ಮೊಳ ಆತು. ಆಯ್ತು. ಕಲಿಯುಗದಾಗ ಈಗ 3.5 ಮೊಳ ಆಯ್ತು. ಹೌದು ಹೌದಲ್ಲೇ. ಹಂಗ ಹಾ ಇದಕ್ಕ 28 14 7 3.5 ಆದಂಗ ನಿನ್ನ ಜೀವಕ್ಕೆ ಹಾ ಮತ್ತೆ ನೋಡಿ ಅಲ್ಲಿ ದೊಡ್ಡದ ಈ ನಡ್ಬಾರಕ್ ಬಂದ್ ಮಧ್ಯಮ ಮತ್ತ ಅದ್ರಕ್ಕೆ ಸಣ್ಣದ ಅದ್ರಕ್ಕೆ ಸಣ್ಣದ ಹೌದು ಹಿಂಗ ಹಾಕೋತ ಬಂದೈತಿ. ಬಂದೈತ್ರಲೆ. ಹಂಗ ಜೀವ ಹಾ ಏನ ಹಸರಂತನ ಅಟ್ಟ ಉಳ್ದೈತಿವ, ಹೌದು. ಏನ ದೊಡ್ಡದ ಸಣ್ಣದ ಕಮ್ಮಿ ಹೆಚ್ಚ ಆಗೈತಿವ. ನೀನು ಜೀವ. ಅದಕ್ಕೆ ಅವರು ಹೇಳ್ಯಾರ ದೇವ್ರಂದ್ರೆ ಏನತ್ತ ನಮ್ಮನೆ ಕೇಳ್ಯಾರ ಅವ್ರು. ಹೌದು ಹೌದಲ್ಲೇ. ದೇವ್ರಂದ್ರೆ ಎಲ್ಲಿ ಹೋದಾಗ ಹೊರಗೆ ಹುಡುಕ್ಲತ್ತಿದಿ ನೀನು? ಹಾ ಎಲ್ಲಿಪ್ಪ? ಮತ್ತೊಬ್ಬರ ಮನಿ ಮುರಿದ ಅವ್ರ ಮನಿ ಮುರಿದ ಸಾವುಕಾರ ಆದವಂಗ ಸಾವುಕಾರ ಅಲ್ಲಕ್ಕ ಬರಂಗಿಲ್ಲ. ಬರುವುದಿಲ್ಲ. ಹಂಗ ಹೌದು. ಎಲ್ಲದಕ್ಕೂ ದೇವ್ರಲ್ಲಕ್ಕ ಬರಂಗಿಲ್ಲ. ಬರಂಗಿಲ್ರಲೆ. ದೇವ್ರ ಆಗೋದು ನಿನ್ನಲ್ಲಿ ಐತಿ, ದೇವ್ ಆಗೋದು ನಿನ್ನಲ್ಲಿ ಅದ. ಐತ್ರಲೆ. ಹೆಂಗಪ್ಪ ಅಂದ್ರೆ ಹ್ಯಾಂಗ್ರಿ? ಮತ್ತೊಬ್ಬರ ಕಷ್ಟ ನನ್ನ ಕಷ್ಟ ಅಂತೇಳಿ ತಿಳಿದು ನಡದಿ ದೇವ್ರ ಅಲ್ಲೇ ಐತಿ. ಹೊರಗೆ ಹೋಗೋದು ಕೊಳಮೆ ಬಿದ್ದಿಲ್ಲ. ಬರಬರ್ಲೆ. ಇದು ಅಲ್ಲದ ಮತ್ತೇನ್ರಿ? ಮತ್ತೊಬ್ಬರ ಸುಖ ನನ್ನ ಸುಖ ಅಂತೇಳಿ ತಿಳಿದಿ ಅಲ್ಲೇ ನಿನಗ ಪಾರಮಾರ್ತೈತಿ. ಅದನ್ನ ಬಿಟ್ರ ಪಾರಮಾರ್ತಿಲ್ಲ. ಖರೆ ಐತ್ಲ. ಅದಕ್ಕೆ ದೇವ್ರ ಆಗ್ಲಕ್ಕೂ ನಿನಗ ಬಂದೈತಿ, ದೇವ್ ಆಗ್ಲಕ್ಕೂ ನಿನಗ ಬಂದದ. ಸೈತಾನ್ ಆಗ್ಲಕ್ಕೂ ನಿನಗ ಬಂದೈತಿ. ಎಲ್ಲ ಅಷ್ಟಪ್ಪ. ಹಿಂಗೈತ್ರಿ. ಅದಕ್ಕೆ ನೋಡ್ರಿ ಶಾನ್ಯ ಭಾಳದಾರ ಅವ್ರು ಬಿ. ಹೌದ್ರಿ. ಒಂದು ಮಾತು ಇಡ್ಬೇಕಾಗೈತ್ರಿ ನಮ್ಮ ಗಂಡ ಹಾಡವ್ರಿ. ಇಡ್ಲ ತಲೆ ಮೇಲೆ. ಇವತ್ತು ಅಪ್ಪನ ಬೆಳೆಸಲಕ್ಕ ಬಂದಾರಲ್ರಿ. ಹೌದ್ರಿ. ಮದ್ರಿ ಅವ್ರು ಬಂದಾರ. ಅಪ್ಪನ ಬೆಳೆಸಲಕ್ಕ ಬಂದಾರ ಅಂದ್ರೆ ನಂದ ಒಂದು ವಿಚಾರ ನಿಮಗ. ಹಾ ಹೇಳ್ರಿ. ಪ್ರತಿಯೊಬ್ರು ಕರಿತಾರ 10 ತಲಿ ರಾವಣ 10 ತಲಿ ರಾವಣ ಅಂತ ಕರೀತಾರೆ. ಹಿಂಗ ನಿಮಗೆ ಯಾಕೆ ಕೇಳ್ಬೇಕಾಗೈತಿ ಅಂದ್ರೆ ನಮ್ಮ ಅಣ್ಣ ಹೇಳ್ದಂಗೆ ಏ ಬಾಗಪ್ಪ ಕಾಕನ ಮಗ ಅಂದ್ರೆ ಜಗತ್ತಿನೊಳಗೆ ಜೆಂಡ ಹಚ್ಚಿರತ್ತಿಗೆ ಬಾಂಧ ನಿಮ್ಮನ್ನ ಅಗದಿ ಹೋಗಿ ಅವ್ರು ದೇವದಾರಿ ಗಿಡ ಹಚ್ಚಿಸಿ ಕೂತಾರಿ. ದೇವದಾರಿ ಗಿಡ ಅಂದ್ರೆ ತಮ್ಮ ಎಲ್ಲ ಒಟ್ಟ ವೃಕ್ಷದೊಳಗೆ ದೊಡ್ಡ ಗಿಡ ಇದೆ. ಹೌದು. ಹತ್ತಿ ತೆಳಗ್ ಬಿದ್ರ ಪತ್ತನ ಹತ್ತಂಗಿಲ್ಲ. ಹಂಗ 10 ತಲಿ ರಾವಣ ಅಂತೇಳಿ ಎಲ್ಲರೂ ಕರೀತಾರು. ಆದ್ರ 10 ತಲಿ ರಾವಣಗ 10 ತಲಿ ಹೆಸರು ಏನ? ಒಂದೊಂದು ತಲಿ ಹೆಸರೇನು? 10 ತಲಿ ಅದಾವಲ್ಲ. 10 ತಲಿ ಒಳಗ ಒಂದೊಂದು ತಲಿದ ಹೆಸರೇನು? ಬಸವರಾಜ. ರಾವಣ ನಿಮ್ಮವನಲ್ಲವ. ಹಂಗ 10 ತಲಿ ಅದಾವಲ್ಲನ, ಒಂದೊಂದು ತಲಿದ ಹೆಸರೇನ? 10 ತಲಿಯಾಗ ಅವ ಯಾವ ತಲಿಲೇ ಊಟ ಮಾಡ್ತಿದ್ದ ರಾವಣ. ಅದು ಒಂದ್ ಐತ್ರಿ. ಮತ್ ಹಂಗ ಇಲ್ಲ. ಇಷ್ಟ ಕೇಳಿವ್ ಬಸವಣ್ಣ ಬಾಂದ್ರ ಹೇಳ ಬರ್ಲಿಕ್ಕಂದ್ರೆ ನನಗೇನ್ ಆಗಂಗಿಲ್ರಿ ಇದ್ರ ಜವಾಬ ಅಂತ ಹೇಳಿಕಿಸಿನ ದೈವ ಕೈ ಮುಗಿ ರೋಕ್ ಬೈ ಟೋಕ್ ನಿನಗ ನಾ ಹೇಳಿ ಹೋಗ್ತಾನ. ಕಾಳ ಮೋಸ್ಕ ಮಾಯದ ಜಾಲ ಹೋಗಬ್ಯಾಡೋ ತಮ್ಮ ಗುರುವಿನ ಜ್ಞಾನ ಮಾಡಿಕೊರೋ. ಏಕಾಕಾರ ಆದ ಮ್ಯಾಲ ಆಕಾರ ಸಂಸಾರ ಸುಖ ನಿನಗಿಲ್ಲ ಘೋರ. ಮಂದಿ ಹಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ಏನಾತ್ವ ಏ ಬಂಧು ಬಳಗ ಯಾರು ಎಲ್ಲೋ ಹಿಂಬಲ ಬರುವಾರ. ರೂಪಿನೋಳು ರೂಪ ಕೂಡಿ ನೀರಿನೊಳು ಗಾಳಿ ಜೋಡಿ ಜೀವನೇನ ಗೆಲ್ಲೋ. ರೂಪಿನೋಳು ರೂಪ ಕೂಡಿ ನೀರಿನೊಳಗ ಗಾಳಿ ಜೋಡಿ ಜೀವನೇನ ಗೆಲ್ಲೋ. ಹಿಂಗೈತಿ ಅನುಭವದ ಭಾಗ್ಯ ಅಲ್ಲಂದ ಒಂದು ಹಾರಿತೋ ಭೋಗವಾಡ ಮಾರುತಿ ಪಾದ ಹೋಗಿ ಮಾರುತಿ ಪಾದಕ್ಕೆ
ಮುಗದ ನಿತ್ಯವ್ರಿ ಶಿರಬಾಗಿ ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವ್ರ ಹೌದಪ್ಪ ನಾಗಪ್ಪ ನಕ್ಷರ ಹೊಸ ತರ ಕೇಳವಲೆ ಹೋಗುವ